ಫುಲ್ ಎಂಜಾಯ್ ಪಾಂಡಗು ರಪ್ಪ 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 ಅಷ್ಟೇ. Wait, I will be back in few minutes. Then with the trainer will be continuous this topic. ಈಗ ಸಮಯ 12. ಎಲ್ಲಿದ್ದೀವಿ ಅಂತಂದ್ರೆ ಎಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ, ಟ್ರೈನಲ್ಲಿ ಕೂತಿದ್ದೀವಿ. ಯಾವ ಇವೆಲ್ಲ ಏನೋ ಫ್ಲೋನಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಅವರು. ನಮ್ಮ ಮೇಲೆ ತಾನೇ ಕೂತೀವಿ, ಟ್ರೈನ್ ಹೋಯ್ತಿದ್ಯಾ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಫುಲ್ ಫಾರ್ಮಲ್ಲಿ ಆಗ್ತವ್ರೆ. ಏನು ಹೇಳ್ತಿದ್ವಿ? ಸಮಯ 12 ಗಂಟೆ, ಟ್ರೈನ್ ಸಮಯ 12 ಗಂಟೆ. Time is now is 12 o'clock. ಬಿಗ್ ಬಾಸ್ ಅಲ್ಲ ಕುರುಪಯ ದಾಂದೆ ಗಾಡಿ ನಂಬರ್ 1 ಗಾಡಿ ನಂಬರ್ 1 2 3 but voice will be continued there. ಅಯ್ಯೋ ಮನೆ ಬಿಟ್ವಿ, ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಯಾರೋ ಒಂದು ದೊಡ್ಡ ವಿಷಯ ಬಿಟ್ಟಾರೆ, ಏನಂತಾರೆ ಯಾವ್ದೋ ಮನೆ ಬಿಟ್ಟು ಯುದ್ಧಕ್ಕೆ ಹೋಗೋ ಥರ ತಾನೆ. ಈಗ ಟೈಮ್ 9:15 ಆಗ್ತಿದೆ. ಡೈರೆಕ್ಟ್ ಈಗ ಎಲ್ಲಿ ಹೋಗ್ತಾರ? ಆದೋನಿಗ ಇದಕ್ಕೆ ಆದೋನಿಗೆ ಫಿಕ್ಸಾ? ಮಂತ್ರಾಲಯಕ್ಕೆ 2 ಹಿಡಿಬೇಕಾಗ್ತದೆ, ಬೇಜಾರಾಗುತ್ತೆ. ಆಯ್ತು ಬಿಡ್ರಿ, ಆದೋನಿಗೆ ಹೋಯ್ತಿದ್ದೀವಿ. ಸುಮ್ಮನೆ ಮದುವೆ ಹೇಗೆ ನಡೀತದೆ? ಫುಲ್ ಜಾಮ್ ನೋಡ್ಬೇಕಲ್ಲ, ಎಲ್ಲ ನೋಡಿರ್ತಾರೆ. ಫುಲ್ ಜಾಲಿ 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 ಎಲ್ಲ ಜಾಲಿ. ಇನ್ನೂ ಇಲ್ಲಿ ಡ್ಯಾನ್ಸ್ ಆಡ್ಬೇಕಾರೆಲ್ಲ ಪೊಲೀಸರೆಲ್ಲ ಬಂದಿದ್ರು. ಫುಲ್ಲು ಜಾಲಿನೇ. ನೀವೇನ ಮಾತಾಡ್ಯಾನ? ಇವರು ಅಜಯ್ ಅಂತ. ಇವನು ಯಾರು ನಮಗೆ ಇಟ್ಟ? ಎಷ್ಟು ಜನ ಅಜಯ್ ಮೀಟ್ ಆಗ್ಬೇಕಾಗಿದೆ ನೋಡಿ. ವಾಯ್ಸ್ ಕೇಳ್ಸಲ್ಲ, ಮಾತಾಡಿ. ನಾಚಿಕೆ ಪಡ್ತಾರೆ. ಹೇಗಿತ್ತು ಮದುವೆ? ಡ್ಯಾನ್ಸ್ ಈಗ ನೆಕ್ಸ್ಟ್ ಅಜಯ್ ಮದುವೆಗೆ ಮತ್ತೆ ಫುಲ್ ಜೋರಾಗಿ ಬರೋ ಡ್ಯಾನ್ಸ್ ಮಾಡೋದು. ಇನ್ನೇನು 6 ತಿಂಗಳು ಅಷ್ಟೇ. ಬೆಂಗಳೂರಿಂದ ತರಬೇಕು, ಇದೆ ಶಾಸ್ತ್ರ ಆಗಿತ್ತು ಆಗ್ತಾರಲ್ಲ. 2 ಸಲ ಮದುವೆ ಆಗ್ತಾರೆ, ಒಂದ್ಸಲ ಅಲ್ಲ 2 ಸಲ. ಹೊರಂಗಡ್ಡ ಎಲ್ಲ ಸುಮ್ಮನೆ ಕಾಮಿಡಿಗೆ ಅಷ್ಟೇ. ಮತ್ತೆ ಅವ್ರ ಪದ್ಧತಿ ಅಂತ 6 ತಿಂಗಳಲ್ಲಿ ಮದುವೆ ಮಾಡೋದು, ಅದು ಯಾರಿಗೆ ಗೊತ್ತು. ಅದೇ ಅದೆಲ್ಲ ಆ ಕಾಲಕ್ಕೆ ಹೋಯ್ತಲ್ಲ. ಅವ್ರ ಅಜ್ಜಿನ ಹೇಳ್ತಿದ್ವಿ ನನ್ನ ಮುಂದೆ 6 ತಿಂಗಳಲ್ಲಿ ಮದುವೆ ಮಾಡಬೇಕು, ಅದು ಪದ್ಧತಿ ಅಂತ. ಬಸ್ ಸ್ಟಾಪ್ ಹತ್ರ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಬಾಯ್ ಹೇಳ್ರಿ, ಬಾಯ್. ಹತ್ರ ಅರ್ಧ ಗಂಟೆ 1 ಅವರ್ ಮುಂಚೆ ಬಂದು ಕಾಯ್ತಾ ಇದ್ದೀವಿ ಟ್ರೈನ್ಗೋಸ್ಕರ. ಸೊ ಅವರು ನಿದ್ದೆನೇ ಮಾಡಿಬಿಟ್ಟವ್ರು ನೋಡಿ. ಅಣ್ಣ ಫೋನ್ ನೋಡ್ತಾವನೆ, ಈ ಅಣ್ಣ ಹಾಡು ಕೇಳ್ತಾವನು. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಆದೋನಿನಲ್ಲಿದ್ದೀವಿ. ಟ್ರೈನ್ ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನಿದ್ದೆ ಬರ್ತಾಯಿತ್ತು. A few moments later. ಹೇಳಾಜ ಇದ್ರ ಬಗ್ಗೆ, ಟೀ ಬಗ್ಗೆ. ಚೆನ್ನಾಗಿದೆ, ಬಟ್ ವಿಚಿತ್ರವಾಗಿದೆ. ಅಣ್ಣ ಅದೇ ಅವ್ರ ಕೆಲಸ ಅಣ್ಣ. ಹಾಲು ಕೊಟ್ಬಿಟ್ಟು ಇದು ಏನಿದು ಏನಂತಾರೆ ಇದನ್ನ ದಿಪ್ ಮಾಡಿ ಮಾಡಿದ್ರೆ ಟೀ ಬಂದ್ಬಿಡುತ್ತೆ. ಹಾಂ, ಚೆನ್ನಾಗಿದೆಯಾ? ಓಯ್ ಡಸ್ಟ್ಬಿನ್ ಅದು.
ರೈಲ್ವೆ ಟ್ರ್ಯಾಕ್ ರೆಡಿ ಮಾಡ್ತಾವ್ರೆ ಅನ್ಸುತ್ತೆ. ಇದು ಮ್ಯಾಗಿ, ಇದು ಬ್ರೆಡ್ ಆಮ್ಲೆಟ್ ತೋರಿಸೋ. ಬ್ರೆಡ್ ಆಮ್ಲೆಟು. ಮ್ಯಾಗಿನೂ ಅಷ್ಟು 50 ರೂಪಾಯಿ ಒಂದೊಂದು ಪ್ಲೇಟು, ಅಷ್ಟು ವರ್ತಿಲ್ಲ. ಹೊಟ್ಟೆ ತುಂಬ ನಾವು ಎಗ್ ರೈಸು ಬಿರಿಯಾನಿ ಎಲ್ಲ ತಿನ್ನೋರು. ಹೆಂಗಿದೆ ಅಜಯ್? ಗಾಯ್ಸ್, ಇದು ಟನಲ್ ಇವಾಗ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ತಾ ಇದ್ದೀವಿ ಟನಲ್. ಒಂದು 20-30 ಅಲ್ಲ ಹೋಗ್ತಿದ್ದಾನೆ, ಒಂದು 50-60 ಹೋಗೋದು ಬಿಟ್ಟು. ಅಲ್ಲಾದ್ರೆ ಸೀಟ್ ಬಿಟ್ಬಿಟ್ಟು ಬಂದ್ಬಿಟ್ಟು ಯಾರು ಇಟ್ಕೊಬರ್ತಾರಂತ ಭಯ. ಇಲ್ಲಿ ಯಾರು ಇಟ್ಕೊಳ್ಳಲ್ವಲ್ಲ. ಪೂರಾ ಆ್ಯಕ್ಷನ್ ರೆಡಿ ಇರೋ. నీవొక మరపురాని మృదు భావమే కిలకిలని నవ్వు తడుకులే నీ కళ్ళ మెరుపులే. ಹೌದು, RX100 ಅಂತ ಒಂದು ತೆಲುಗುನಲ್ಲಿ ಮೂವಿ ಇದೆ. ಅವ್ರು ನೋಡಿ ಇವರೇ ಆ್ಯಕ್ಟಿಂಗ್ ಮಾಡಿರೋದು. ನಾನು ಅವಳು ಇದೊಂದು ಅಜಯ್. ಇದನ್ನ ಅಜಯ್ ಇಂದಿರಿ ಬೇರೆ ಅಕ್ರಮ ಸಂಬಂಧ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಂದ ಅಜಯ್? ಅದೇ ಇದೇ ಥರ ನಮ್ಮ ಗ್ರೂಪಲ್ಲ ಭಾವನೆ ಇದೇ ಥರ ಮಾತಾಡ್ತಿದ್ವಿ. ನೀನು ಅವ್ರ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತಂದರೆ ಅಕ್ರಮ ಸಂಬಂಧ ಮಾಡ್ಬೋದು. A few minutes later. ಇವಾಗ ನಾವು ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಮಯ ಈಗ ಬಂದು 9 ಗಂಟೆ ಆಗ್ತೈತೆ. 9 ಗಂಟೆ ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಕಾಣ್ತೈತೆ ಅಷ್ಟೇ. ನಾವು ಅಲ್ಲಿಂದ ಹಿಂಗೆ ನಡ್ಕೊಂಡು ಬರ್ತೀವಾ, ಇದು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ ಮ್ಯಾಪ್ ಹೋಗಿ ತೋರಿಸಿ ನೋಡೋಣ. ಅಲ್ಲಿ ಹೆಂಗಿತ್ತು ಟ್ರೈನ್ ಪ್ರಯಾಣ? ಆಗಿತ್ತು. ಇವಾಗ ಮೆಟ್ರೋ ಅದ್ರಕ್ಕೆ ಹೋಗಿ ಅದಕ್ಕೆ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಮತ್ತೆ ಯಾಕೆ ರಿಟರ್ನ್ ಆಗ್ತಿದ್ದೀವಿ ನಾವು? ಯಾಕಂದರೆ ಇಲ್ಲಿ ಕೆಂಪೇಗೌಡ ಮೆಟ್ರೋ ಸ್ಟೇಷನಲ್ಲಿ 2 ಕೆಂಪೇಗೌಡ ಇದೆ. ಒಂದು KSR ಅಂತ, ಕೆಂಪೇಗೌಡ ನಾಡಪ್ರಭು ಅಂತ. ನಾವು ಇಲ್ಲಿ ಹೋಗ್ಬಿಟ್ಟಿದ್ದು KSR. ಬಟ್ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದು ಕೆಂಪೇಗೌಡ. ಸೊ ಅದರಿಂದ ಪ್ರವೇಶ ನಿಲ್ದಾಣ ತಪ್ಪಾಗಿದೆ ಅಂತ ಹೇಳಿದ್ರು. ಅದರಿಂದ ಮತ್ತೆ ಮೆಟ್ರೋ ಸ್ಟೇಷನಿಂದ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ದಾರಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಒಂದು ತಪ್ಪು KSR ಅಂತ ಆಗ್ಬಿಟ್ಟಿದ್ರೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಹಂಗೆ ಹೋಗ್ತಾ ಊಟ ಮಾಡಿಕೊಂಡು. ಈಗ ವಿಡಿಯೋನೆಲ್ಲ ನೀವು ತುಂಬಾ ನೋಡಿರ್ತೀರಾ, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನಲ್ಲಿ ಮುಖ್ಯವಾಗಿ ಒಂದು ವಿಷಯನ ಹೇಳೋದು ಮರ್ತೋಗ್ಬಿಟ್ಟೆ. ಏನು ಅಂತಂತಂದ್ರೆ, ಹೇಳೋದು ಮರ್ತೋಗಿದ್ದೆ ಅನ್ನೋಕ್ಕಿಂತ ಹೇಳೋದಕ್ಕೆ ಅದು ಹೇಳಿ ಮತ್ತೆ ಮೂಡ್ ಸ್ಪಾಯಿಲ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆ ವಿಡಿಯೋನಲ್ಲಿ ಹೇಳಿಲ್ಲ. ಸೊ ಇದೇ ಲಾಸ್ಟ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿಗೆ ಈ ವಿಡಿಯೋನ ಹೇಳಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಏನಾಯ್ತು ಅಂತಂತಂದ್ರೆ, ನಮ್ಮ ಜನರಲ್ ಟಿಕೆಟ್ ಆದೋನಿಯಿಂದ ಮತ್ತೆ ಬೆಂಗಳೂರಿಗೆ ಹತ್ರ 260 ರುಪೀಸ್ ಆಯ್ತು. ಅದಕ್ಕೆ ಮುಂಚೆ ಬುಕಿಂಗ್ ನಲ್ಲಿ 800 ರುಪೀಸು ನನಗೆ ಮತ್ತೆ ನಮ್ಮ ತಮ್ಮಂಗೆ ಅಜಯ್ ಮಾಡ್ಬಿಟ್ಟಿದ್ದ. ಬಂದ್ಬಿಟ್ಟು ಜನರಲ್ ಮತ್ತೆ ಬುಕಿಂಗ್ 2 ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಕುತ್ಕೋಬೋಣ ಅಂತ ಹೇಳ್ಬಿಟ್ಟು ಸ್ಲೀಪರ್ ಕೋಚಲ್ಲೇ ನುಗ್ಬಿಟ್ಟಿದ್ವಿ. ಅಲ್ಲಿ ಅಜಯ್ ಮತ್ತೆ ನಮ್ಮ ತಮ್ಮ ಮಲ್ಕೊಂಡಿದ್ರು. ಮತ್ತೆ ನಾನು ಮತ್ತೆ ಅಜಯ್ ಅಣ್ಣ ಅಂತಿದ್ರಲ್ಲ, ಅವರಿಬ್ರು ನಾವು ಬೇರೆ ಸೀಟ್ ನಲ್ಲಿ ಇದ್ವಿ. ಚೆಕಿಂಗ್ ಅವ್ರು ಬಂದ್ರು. ಚೆಕಿಂಗ್ ಅವ್ರು ಬಂದ್ಬಿಟ್ಟು ಇವ್ರಿಗೆ ಹತ್ರ 400 ರೂಪಾಯಿ ಪೆನಾಲ್ಟಿ ಹಾಕಿದ್ರು. 400 ರೂಪಾಯಿ ಟೋಟಲ್. ಅಂದ್ರೆ ಹತ್ರ ನಾವು 1400 ರೂಪಾಯಿ ಕೊಟ್ಟು ಮತ್ತೆ ವಾಪಸ್ ಬೆಂಗಳೂರು ಬರೋ ತರ ಆಗಿತ್ತು. ಬಟ್ ಒಂದ್ ಕಡೆಯಿಂದ ನೋಡ್ಕೊಂಡ್ರೆ ಫೈನ್ ಆಗ್ಬಿಟ್ಟಿದೀವಿ, ಒಂಥರ ಲಾಸ್ ಅಂತ ಅನ್ಸುತ್ತೆ. ಬಟ್ ಇನ್ನೊಂದ್ ಕಡೆಯಿಂದ ಬುಕಿಂಗ್ ಮಾಡಿದ್ರೆ ಹತ್ರ 1600 ಆಗಿರೋದು.
ಇಲ್ಲಿ ನಮಗೆ 200 ರೂಪಾಯಿ ಪ್ರಾಫಿಟ್ ಅಂತ ಅನ್ಕೊಳ್ಳೋದ, ಇಲ್ಲ 400 ರೂಪಾಯಿ ಪೆನಾಲ್ಟಿ ಕಟ್ಟಿ ನಮಗೆ ಲಾಸ್ ಅಂತ ಅನ್ಕೊಳ್ಳೋದ, ಹೇಗೆ ಅನ್ಕೊಳ್ಳೋದೆ ಅಂತ ಅರ್ಥ ಆಗಿಲ್ಲ. ಬಟ್ ಜರ್ನಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ರೈಲ್ವೇಸ್ ನಲ್ಲಿ ಒಂದು ಚೂರು ಐಡಿಯಾ ಇರಲಿಲ್ಲ. ಈ ಜರ್ನಿನಲ್ಲಿ ನಿಜವಾಗ್ಲೂ ನಂಗೆ ಒಂದು ಒಳ್ಳೆ ಐಡಿಯಾ ಬಂತು. ಏನ್ ಟ್ರಾವೆಲ್ ಮಾಡ್ಬೇಕಂದ್ರೂ ನಿಜವಾಗ್ಲೂ ಹೇಳ್ತೀನಿ, ಸ್ಲೀಪರ್ ಕೋಚ್ ಆಗಲಿ ಅಥವಾ ಟ್ರೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಮಸ್ತ್. ನಮ್ಗೆ ಯಾವಾಗಿಂದಾನು ಜನರಲ್ ಅಲ್ಲಿ ಕರ್ಕೊಂಡೋಗಿ ತುಂಬಾ ಟ್ರಾವೆಲ್ ಮಾಡಿದ್ ಕಮ್ಮಿ, ಬಟ್ ಕರ್ಕೊಂಡೋದಾಗೆಲ್ಲ ಜನರಲ್ ಆಗಿ ಕರ್ಕೊಂಡೋಗಿರೋದ್ರಿಂದ ನನಗೆ ಟ್ರೈನ್ ಜರ್ನಿ ಅಂದ್ರೆ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಯಾವಾಗ ಈ ಸ್ಲೀಪರ್ ಕೋಚ್ ಬಂದು ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯ್ತು ಟ್ರೈನ್ ಜರ್ನಿ. ಯಾಕಂತಂದ್ರೆ ಜನಗಳು ಜಾಸ್ತಿ ನುಗ್ಗಾಡೋದಿಲ್ಲ, ಫ್ರೀಯಾಗಿ ನಮಗೆ ಅಂತ ಒಂದು ಸೀಟ್ ಸಿಕ್ಕಿರುತ್ತೆ. ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು, ಮಲ್ಕೋಬಹುದು, ನಿಂತ್ಕೋಬಹುದು, ಈಚೆ ನೋಡ್ಕೊಂಡು ಆರಾಮಾಗಿ ಜಾಲಿಯಾಗಿರ್ಬೋದು. ಸೊ ಈ ತರ ಇರೋದ್ರಿಂದ ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಗೋಯ್ತು ಸ್ಲೀಪರ್ ಕೋಚು. ನೆಕ್ಸ್ಟ್ ಎಲ್ಲಾದ್ರೂ ನಾವು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇಟ್ಟಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಎಲ್ಲ ಇರ್ತಿದ್ನಲ್ಲ, ಅದು ನಾನು ಆಡಿದ್ದೆ, ನಮ್ಮ ತಮ್ಮ 4 ಜನ ಎಲ್ಲ ಆಡಿದ್ವಿ. ಬಟ್ ಅಲ್ಲಿ ವಿಡಿಯೋ ಹಿಡಿಯಕ್ಕಾಗಿಲ್ಲ. ನಾನೇ ಆಡ್ಕೊಂಡು ನಾನೇ ವಿಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿತ್ತು. ಸೊ ವಿಡಿಯೋ ನಮ್ಗೆ ಫುಟೇಜ್ ಇರ್ಲಿಲ್ಲ, ಅದರಿಂದ ಫುಟೇಜ್ ಹಾಕಕ್ಕಾಗಿಲ್ಲ. ಸೊ ಅದೊಂದು ಮ್ಯಾರೇಜ್ ಅಂತೂ ನಿಜವಾಗ್ಲೂ ಯಾವತ್ತೂ ಮರೀದಿರೋ ಹಂಗೆ ಸಖತ್ ಚೆನ್ನಾಗಿತ್ತು. ಇಷ್ಟ ಹೇಳ್ಬೇಕಾಗಿತ್ತು, ಈ ವಿಷಯನ ಹೇಳಾಯ್ತು. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಯಾಕೆ ಒಳ್ಳೆ ವಿಡಿಯೋಗಳು ಬಿಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.